Welcome to Karthik Nayak TM YouTube channel. ಕಾರ್ತಿಕ್ ನಾಯಕ್ ಟಿ ಎಮ್ ಯೂಟ್ಯೂಬ್ ಚಾನಲ್ ಮತ್ತೆ ಬಂದೆ ಅಂದ್ಕೊಂಡ್ರ ಹೊಸದಾಗಿರುವಂಥ ಟ್ರೈ ಮಾಡೋಕ್ಕೆ 2025 ಅದನ್ನ ನೋವು ಮೋಸ ಎಲ್ಲನೂ ಮರೆತು ಮತ್ತೆ ಹೊಸ್ದಾಗಿ ಬದುಕೋ ರೀತಿ ಇದು 2026. ನಿಮ್ಮ ಲೈಫಲ್ಲೂ ಮೋಸ ಆಗಿರುತ್ತೆ, ನೋವಾಗಿರುತ್ತೆ, ಎಲ್ಲನೂ ಬಿಟ್ಟಾಕಿ 2026 ಹೊಸ್ದಾಗಿ ಬದುಕಿ ಇವತ್ತಿಂದ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.
ನಾವು ನೆನ್ನೆನೇ ಮಡಿಕೇರಿಗೆ ಬಂದಿದ್ವು ಸ್ಟೇ ಆಗೋಕ್ಕೆ. ಮಡಿಕೇರಿ ವ್ಯೂಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಶಾರ್ಟ್ಸಲ್ಲಿ. ಯಾವ ಥರ ಇದೆ ಕೂರ್ಗಲ್ಲಿ ಟೀ ಸ್ಟಾಲ್ ನೋಡ್ಬೋದು. ಒಂದು ಸ್ಮಾಲ್ ಕಾಫಿ ಕುಡ್ಕೊಂಡು ಅಬ್ಬಾಯಿ ಫಾಲ್ಸ್ ಹತ್ರ ಎಂಟ್ರಿ. ಅದು ಅಬ್ಬಾಯಿ ಫಾಲ್ಸಲ್ಲಿ ಒಬ್ರಿಗೆ ಎಂಟ್ರಿಗೆ 10 ರೂಪೀಸ್ ಇದೆ ಟಿಕೆಟು. ಮಡಿಕೇರಿಗೆ ಹೋದಾಗ ಮಿಸ್ ಮಾಡದೆ ಅಬ್ಬಾಯಿ ಫಾಲ್ಸ್ಗೆ ಎಂಟ್ರಿ ಕೊಡಿ. ಇದು ಕಾವೇರಿ ನದಿ, ತಲಕಾವೇರಿಲಿ ಹುಟ್ಟೋ ನದಿಯಿಂದ ಸಣ್ಣದಾಗಿದ್ರು ಅಬ್ಬಾಯಿ ಫಾಲ್ಸು ಸೂಪರ್ ಆಗಿದೆ. ಮಿಸ್ ಮಾಡದೆ ಅಬ್ಬಾಯಿ ಫಾಲ್ಸ್ಗೆ ಎಂಟ್ರಿ ಕೊಡಿ. ಇವತ್ತು ಕಿರಣ್ ಅವರೇ ಅಬ್ಬಾಯಿ ಫಾಲ್ಸ್ ಬಂದಿದ್ದೀರಾ, ಹೆಂಗಿತ್ತು ಅಬ್ಬಾಯಿ ಫಾಲ್ಸು? ನಮ್ಮೂರ ಹತ್ರ ಹೊಳೆ ಮತ್ತು ಕೆರೆಗಳಿತ್ತು, ಅದು ಸಲುವಾಗಿ ಮಡಿಕೇರಿ ಬಂದಿತ್ತು. ಅಬ್ಬಾಯಿ ಫಾಲ್ಸ್ ನೋಡ್ಬಿಟ್ಟು ಇಲ್ಲಿ ಬಂದಿರೋದು ಸೂಪರ್ ಆಗೈತೆ, ಎಲ್ಲ ಬಂದು ನೋಡಿ ಚೆನ್ನಾಗೈತೆ. ಈಗ ಹೊಸ ವರ್ಷ ದಿನ ಇಷ್ಟು ಸುತ್ತಾಡಿದ್ರೆ ವರ್ಷ ಪೂರ್ತಿ ಸುತ್ತಾಡೋದೇ ಇರುತ್ತೆ, ಹೆಂಗ ಅನ್ಸುತ್ತೆ? ಆ ಥರ ಏನಿಲ್ಲ, ಏನೋ ಒಂದು ಫ್ರೆಂಡ್ಸ್ ಎಲ್ಲ ಹೊಸ ವರ್ಷ ಬರ್ಬೇಕಂತ ಇದ್ದು, ಅದು ಬಂದ ಪ್ಲ್ಯಾನ್ ಹಾಕೋಣ ಅಷ್ಟೇ. ವರ್ಷ ಪೂರ್ತಿ ಹೊಸ ವರ್ಷ ಬಂತಂದರೆ ಎಲ್ಲ ವರ್ಷ ಪೂರ್ತಿ ಹೋಗೋದಂದ್ರೆ ಟ್ರಿಪ್ ಆ ಥರ ಏನಿಲ್ಲ. ಫ್ರೆಂಡ್ಸ್ ಯಾವಾಗ ಸೇರ್ತಾರೆ ಅವಾಗ ಹೋಗ್ತೀನಿ ಬರ್ತೀನಿ ಅಷ್ಟೇ. ಈಗ ನೆಕ್ಸ್ಟು ಪ್ಲ್ಯಾನ್ ಎಲ್ಲಿಗೆ? ನೆಕ್ಸ್ಟು ತಲಕಾವೇರಿಗೆ ಹೋಗ್ತೀವಿ. ಇನ್ನೊಂದು 1 ಅವರ್ ಆಗ್ಬೋದು. ನಿಮ್ಮೂರಲ್ಲೇ ಕಾವೇರಿ ನದಿ ಹರಿಯುತ್ತೆ, ತಲಕಾವೇರಿ ನೋಡೋದು ಏನು ಸ್ಪೆಷಲ್ ಇದೆ ಸರ್? ಅದು ನಾವು ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಸಿಗುವ ತಲಕಾವೇರಿ ರಿವರ್ ಹತ್ರ ಫೈನಲಿ ರೀಚ್ ಭಾಗಮಂಡಲೇಶ್ವರ ದೇವಸ್ಥಾನ. ಭಾಗಮಂಡಲೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ತಲಕಾವೇರಿಗೆ ಹೋಗೋದು. ದೇವಸ್ಥಾನ ಒಳಗಡೆ ಫೋನ್ ಎಂಟ್ರಿ ಇಲ್ಲ, ಅದಕ್ಕೆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಈಗ ದೇವಸ್ಥಾನದಿಂದ ತಲಕಾವೇರಿಗೆ ಹೋಗುವ. ಎಂಟ್ರಿ ಫಾರ್ ತಲಕಾವೇರಿ ಹೇಗಿದೆ ನೋಡುವ ಬನ್ನಿ. ನೋಡಿದ್ರಿ ಕಾವೇರಿ ಉಗಮ ಸ್ಥಳ, ಏನನ್ನಿಸ್ತು? ನಾವು ಇಷ್ಟು ದಿನ ನಮ್ಮ ತಲಕಾಡು ಮನೆ ನೋಡ್ತಿದ್ವಿ ಅಷ್ಟೇ, ಕಾವೇರಿ ಕೆರೆ ಸ್ಥಳ ತಲಕಾವೇರಿ ಬಂದಿರಲಿಲ್ಲ. ಇವತ್ತು ಬಂದಿದ್ದೀವಿ ನ್ಯೂ ಇಯರ್ ಪಾರ್ಟಿಗೆ, ಅದ್ರ ಸಲುವಾಗಿ ಬಂದು ನೋಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗೈತೆ, ಎಲ್ಲ ಬಂದು ನೋಡಿ ಫ್ಯಾಮಿಲಿ ಕರ್ಕೊಂಡು ಬಂದು. ಅದೇ ಒಂದು ಅಷ್ಟೇ. ನದಿ ಇಷ್ಟು ಚಿಕ್ಕದಾಗಿ ಹುಟ್ಟಿ 2 ಸ್ಟೇಟ್ಗೆ ಹರಿಯುತ್ತೆ, ಏನು ಅನಿಸ್ತದೆ ಕಾವೇರಿ ನದಿ ಬಗ್ಗೆ? ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಇರುತ್ತೆ ಅಂತ. ನಾವು ಇದೇ ಫಸ್ಟು ಬಂದಿರೋದು, ಅದ್ರ ಮಾಹಿತಿ ಬೇಕಾದ್ರೆ ಇನ್ನೂ 2 ಜನ ಬರೋದು. ಈಗ ಕಾವೇರಿ ನದಿ ನಿಮ್ಮೂರಲ್ಲಿ ಹರಿಯುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಮ್ಮೂರಲ್ಲಿ ಇತ್ತಂದರೆ ಕಾವೇರಿ ಮೈಸೂರು ಕೆರೆಸಿಂದ ಬರುತ್ತೆ ಅಂತ ಅಂತಿದ್ದೀನಿ ಅಷ್ಟೇ. ಬೇರೆ ಕಡೆ ಇಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಅದ್ರ ಸಲುವಾಗಿ ಇಷ್ಟೇ ಮಾಡ್ತಾ. ಫೈನಲ್ಲಿ ಕಾವೇರಿ ನದಿ ಹುಟ್ಟೋ ಸ್ಥಳ ತಲಕಾವೇರಿನೂ ನೋಡಾಯಿತು, ಭಾಗಮಂಡಲೇಶ್ವರನೂ ನೋಡಾಯಿತು. ಹೊಸ ವರ್ಷದ ದಿನ 2 ಪುಣ್ಯ ಕ್ಷೇತ್ರಗಳನ್ನ ನೋಡ್ದಿದ್ದೀವಿ. ವರ್ಷ ಪೂರ್ತಿ ಇದೇ ಥರ ಟ್ರಿಪ್ ಮಾಡೋಂಗಾಗಲಿ ಅಂತ ಟ್ರಿಪ್ನ ಪ್ಲ್ಯಾನ್ ಮಾಡಿ ಈ ಹೊಸ ವರ್ಷನ ಕ್ಯಾನ್ಸಲ್ ಮಾಡಿರೋ ನಿಮ್ಮ ಆ ಸೆಡೆ ಫ್ರೆಂಡ್ಗೆ. ತಲಕಾವೇರಿ ನೋಡ್ಕೊಂಡು ಬಂದು ದುಬಾರೆ ಕ್ಯಾಂಪ್ ಒಳಗಡೆ ಹೋಗಬೇಕು ಅಂದರೆ ಫಸ್ಟು ಹೊಳೇಲಿ ಹೋಗಬೇಕು. ಎಂಟ್ರಿ ಅದು ದುಬಾರೆ ಕ್ಯಾಂಪ್ ಎಂಟ್ರಿ ಆಗಿ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತೊಗೋಬೇಕು. ಪರ್ ಹೆಡ್ಡು 120 ರೂಪೀಸ್ ಇದೆ. ಈಗ ಬನ್ನಿ ಎಲಿಫೆಂಟ್ ತೋರಿಸ್ತೀನಿ. ನಮ್ಮ ಧನಂಜಯ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಎಲ್ಲ ಅದ್ಭುತವಾಗಿದೆ. ಒಂದೊಂದು ಆನೆ ಬಗ್ಗೆ ಮಾತಾಡೋಂಗೆ ಇಲ್ಲ. ದಸರಾಗೆ ಬರೋ ಆನೆ ಧನಂಜಯ್ ಮತ್ತು ಮಹೇಂದ್ರ ಎರಡೂ ಈ ದುಬಾರೆ ಕ್ಯಾಂಪಲ್ಲಿತ್ತು. ಧನಂಜಯನ ನೋಡಿಕೊಂಡು ಬಂದು ಮಹೇಂದ್ರನ್ನು ನೋಡಿ